ಇನ್ನು ಹಲವು ಶಾಸಕರುಗಳು ಹೌದು ಪತ್ರ ಬರೆದಿದ್ದು ನಿಜ ಅನ್ನೋದನ್ನ ಒಪ್ಕೊಳ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟು ಪತ್ರ ಬರೆದಿರೋದು ನಿಜ ಅಂತ ಬಳ್ಳಾರಿ ಶಾಸಕ ಕೂಡ ಟಿವಿ9ಗೆ ಖಚಿತಪಡಿಸಿದ್ದಾರೆ. ಮೊದಲ ಬಾರಿಗೆ ಆಯ್ಕೆಯಾದಂತವರಿಗೆ ಅವಕಾಶ ಕೊಡಬೇಕು. ಟಿವಿ9 ಜೊತೆ ನಾರಾ ಭರತ್ ರೆಡ್ಡಿ ಕೆಲ ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ದು ಬಳ್ಳಾರಿಯಲ್ಲಿ ಮೊನ್ನೆ ಆದಂತ ಗಲಾಟೆ ಮತ್ತೊಂದು ಕಿತ್ತಾಟ ಇದೆಲ್ಲ ಹಸಿಯಾಗಿರುವಂತಹ ಸಂದರ್ಭದಲ್ಲೇ ಈ ಪತ್ರಕ್ಕೆ ಭರತ್ ರೆಡ್ಡಿ ಅವರು ಕೂಡ ಸಹಿ ಹಾಕಿದ್ದಾರೆ ಅನ್ನೋದು ಖಚಿತ ಆಗಿದೆ. ನಮ್ಮ ಪ್ರತಿನಿಧಿ ಅವ್ರ ಜೊತೆಗೆ ಮಾತನಾಡಿದ್ರೆ ಬನ್ನಿ ಏನ್ ಹೇಳಿದ್ರೆ ಕೇಳೋಣ. 31 ಶಾಸಕರು ಹೈಕಮಾಂಡ್ಗೆ ಪತ್ರವನ್ನು ಬರೆದಿರುವಂಥದ್ದು ಕಾರಣ ಏನು ಸರ್ ಅಂತ? ಈ ಪತ್ರವನ್ನು ಬರೆದು ಅವಾಗ 2 ತಿಂಗಳು ಆಗಿದೆ. ನಾವೆಲ್ಲ ಶಾಸಕರೆಲ್ಲ ಯುವ ಶಾಸಕರು ಒಂದು 30-35 ಜನ ಕುಂತಾಗ ನಾಳೆ ಬೆಳಗ್ಗೆ ಏನಾನ ಅವಕಾಶಗಳು ಎಕ್ಸ್ಪ್ಯಾನ್ಷನ್ ಏನೋ ನಡೆಯೋ ಅವಕಾಶಗಳು ಇದ್ದಾಗ ಯಾರಿಗೋ ಒಬ್ರಿಗೂ ಸಚಿವ ಸ್ಥಾನ ಅವಕಾಶವನ್ನು ಕೊಟ್ಟರೆ ಯುವಕರಿಗೆ ಒಳ್ಳೆಯದಾಗುತ್ತೆ, ಯುವಕರಲ್ಲಿ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ನಾವು ಅದನ್ನೆಲ್ಲ ನಾವೇನು ಮುಚ್ಚುಮರೆಯಾಗಿ ಏನು ಬೇರೆ ಕಡೆ ಹೋಗಿ ಕುಂತು ಬೇರೆ ಪಕ್ಷದವ್ರು ಮಾಡ್ದಂಗೆ ಒಂದು 20-30 ಜನ MLAಗಳು ತಗೊಂಡೋಗಿ ರೆಸಾರ್ಟ್ಗಳನ್ನ ಮಾಡಿಲ್ಲ. ಅದೇ ನಮ್ಮ ಏನು ಸೀನಿಯರ್ಸ್ ಇದ್ದಾರೋ ಅವ್ರ ಮುಂದಗಡೆನೇ ನಾವೆಲ್ಲ ಮಾತಾಡಿಕೊಂಡು ಈ ರೀತಿಯಲ್ಲಿ ಮಾಡ್ಬೇಕು ಅನ್ಕೊಂತಿದ್ವಿ ಅಂತೇಳಿ ಅವ್ರಿಗೆ ಹೇಳಿ ನಾವು AICCಗೆ ಒಂದು ಪತ್ರವನ್ನು ಕಳಿಸಿದ್ದೀವಿ. ಸಹಜವಾಗಿ ನೀವು 31 ಜನ ಶಾಸಕರು ಕೂತ್ಕೊಂಡು ಚರ್ಚೆ ಮಾಡಿದ್ರ ಬಳಕೆ ಇಂಥವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದೊಂದು ಆಗ್ರಹ ಇದ್ದೇ ಇರುತ್ತೆ. ಅದರಲ್ಲಿ ಏನೂ ಆ ಥರ ಚರ್ಚೆ ಆಗಿ ಅಷ್ಟು ಸೀರಿಯಸ್ ಆಗೂ ಮಾತಾಡಿಲ್ಲ. ಅವತ್ತು ಒಂದು ಲೆಟರ್ ರೆಪ್ರೆಸೆಂಟೇಷನ್ ಕೊಡೋಣ AICCಗೆ ಅಂತೇಳಿ ಕೊಟ್ಟಿರೋದಷ್ಟೇ. ಹೊಸದಾಗಿನ ಶಾಸಕರಾದ್ರೆ ಅವರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಆಗ್ರಹ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತೆ ಸರ್. ಈಗ ಅದ್ರಾಗ ಏನು ತಪ್ಪಿದೆ ಅಂತ ಹೇಳ್ತಿದ್ದೆ ನಾನೀಗ. ನಾವು ಶಾಸಕರಾಗಿ 35 ಜನ ಇದ್ದೀವಿ, ಅದರಲ್ಲಿ ಅವಕಾಶ ಕೇಳೋದ್ರಲ್ಲಿ ತಪ್ಪೇನಿದೆ? ಕ್ಯಾಮ್ರಾ ಪರ್ಸನ್ ಮತ್ತೊಂದು ಜೊತೆ ವಿನಾಯಕ ಬಡ್ಕೆ ಟಿವಿ9 ಬಳ್ಳಾರಿ. ಇನ್ನು ಇಕ್ಬಾಲ್ ಹುಸೇನ್ ಅವ್ರದ್ದು ಬೇರೆನೇ ವಾದ. ಅವರು ನಾಯಕತ್ವ ಬದಲಾವಣೆನೂ ಆಗಬೇಕು, ಅದ್ರ ಜೊತೆಗೆ ಸಂಪುಟ ಪುನರ್ರಚನೆಯೂ ಆಗಬೇಕು. ನಾಯಕತ್ವ ಬದಲಾವಣೆ ಜೊತೆಗೆ ಸಂಪುಟ ಪುನರ್ರಚನೆಯೂ ಮುಖ್ಯ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಏನು ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಅವ್ರ ಜೊತೆಗೆ ಮಾತನಾಡಿದರೆ ಬನ್ನಿ ಕೇಳೋಣ. ಸಂಪುಟ ಪುನರ್ರಚನೆಗಾಗಿ ಸಾಕಷ್ಟು ಜನ ಶಾಸಕರು ಪತ್ರವನ್ನು ಬರೆದಿದ್ದಾರೆ, ಅದರಲ್ಲಿ ತಾವು ಒಬ್ಬರು ಕೂಡ ಸಹಿ ಹಾಕಿದ್ದೀರಿ ಸರ್. ಯಾಕಾಗಿ ಸರ್? ನೋಡಿ, ನಾಯಕತ್ವದ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಯೂ ಕೂಡ ಅಷ್ಟೇ ಮುಖ್ಯ. ಸೊ ಸಾಕಷ್ಟು ಜನ ನಮ್ಮಲ್ಲಿ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ. ನಮಗೆ ಒಳ್ಳೆಯ ಆಡಳಿತ ಬೇಕು. ಯಾಕಂತ ಹೇಳಿದ್ರೆ ಎರಡೂವರೆ ವರ್ಷದಲ್ಲಿ ಮತ್ತು ನಾವು 2 ವರ್ಷದಲ್ಲಿ ಮತ್ತು ನಮಗೆಲ್ಲ ಚುನಾವಣೆ ಬರ್ತಾ ಇದೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಂಚಾಯತಿ ಎಲೆಕ್ಷನ್ಗಳು ಎಲ್ಲವೂ ಕೂಡ ಬರ್ತಾ ಇದೆ. BBMP ಎಲೆಕ್ಷನ್ಗಳು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೆಲವು ಬದಲಾವಣೆಗಳು ಬಹಳ ಮುಖ್ಯವಾದಂಥ ವಿಷಯಗಳು ಇವೆಲ್ಲ ಕೂಡ. ಸೊ ಅದರಲ್ಲಿ ಸಾಕಷ್ಟು ಶಾಸಕರು ಇವತ್ತು ಇದನ್ನು ಬಗೆಹರಿಸಬೇಕು, ಕೆಲವ್ರಿಗೆ ಅವಕಾಶವನ್ನು ಕೊಡಬೇಕು. ಸರಿಯಾದ ರೀತಿಯಲ್ಲಿ ಕೆಲವರು ಕೆಲಸಗಳನ್ನು ಮಾಡ್ತಾ ಇಲ್ಲ. ಅನುಭವಸ್ಥರಿಗೆ, ಆಸಕ್ತಿ ಇರೋರಿಗೆ, ಒಂದು ಇಚ್ಛಾಶಕ್ತಿ ಇರೋರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ಸಾಕಷ್ಟು ಜನ ಇದನ್ನು ಚರ್ಚೆಯನ್ನು ಮಾಡಿದ್ರು. ಅದ್ರಲ್ಲಿ ನಾನು ಒಬ್ಬ. ಬದಲಾವಣೆ ಬೇಕು. ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಆಸಕ್ತಿಯಿಂದ ಎಲ್ಲರೂ ಕೂಡ ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡ್ತಾರೆ ಅಂತ ಒಂದು ಭರವಸೆಯಿಂದ ನಾವೆಲ್ಲರೂ ಕೂಡ ಇದಕ್ಕೆ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಅಲ್ಲ, ನಾಯಕತ್ವ ಬದಲಾವಣೆ ಜೊತೆಗೆ ಸಂಪುಟ ಪುನರ್ರಚನೆಗೂ ಕೂಡ ಪತ್ರ ಬರೆದಿದ್ದೀರಾ ಅನ್ನೋಂಥದ್ದು? ಅಲ್ಲ, ನಾಯಕತ್ವ ಬದಲಾವಣೆ ಇದನ್ನು ಕೂಡ ಆಗಬೇಕಲ್ಲ. ಕೆಲವರು ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ, ಸಚಿವರುಗಳು ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ, ಕೆಲವರು ಭೇಟಿ ಆಗ್ತಾ ಇಲ್ಲ, ಕೆಲವರು ಶಾಸಕರಿಗೆ ಗೌರವವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಮಾತು ಈಗಾಗಲೇ ಮುಖ್ಯಮಂತ್ರಿ ಮುಂದೆ ನಾವೆಲ್ಲರೂ ಕೂಡ ಇಟ್ಟಿದ್ದೀವಿ. CLP ಸಭೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಷ್ಟ ಸುಖ ಹಾಲು ಅಹವಾಲನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ತಿಳಿಸಿದ್ದೀವಿ. ಪಕ್ಷದ ಅಧ್ಯಕ್ಷರಿಗೂ ಕೂಡ ನಾವು ಈ ರೀತಿ ಕೆಲವರು ಸಚಿವರುಗಳು ನಡೆಯನ್ನು ಮಾಡ್ತಾ ಇದ್ದಾರೆ, ಅದು ನಮಗೆ ತೃಪ್ತಿಕರವಾಗಿಲ್ಲ ಅದು. ಸೊ ಇಂಥ ಸಂದರ್ಭದಲ್ಲಿ ಸಹಜವಾಗಿ ನಾವೆಲ್ಲರೂ ಕೂಡ ಬದಲಾವಣೆ ಕೇಳೋದು ಸೂಕ್ತ ಅಂಥೇಳಿ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಸಂಪುಟ ಪುನರ್ರಚನೆ ಅಂದರೆ ಈಗಿರುವಂಥವ್ರನ್ನ ಕೈಬಿಟ್ಟು ಬೇರೆಯವರಿಗೆ ಸಚಿವ ಸ್ಥಾನ ಕೊಡಿ ಅನ್ನೋಂಥದ್ದು ಸರ್ ತಮ್ಮ ಒತ್ತಾಯ? ಒಂದಷ್ಟು ಸಚಿವರುಗಳಿಗೆ ನಾವು ಬದಲಾವಣೆ ಮಾಡಲೇಬೇಕಂತೇಳಿ ಹೇಳ್ತಾ ಇದ್ದೀವಿ. ಒಂದಷ್ಟು ಜನ ಸಚಿವರುಗಳಿಗೆ ಬದಲಾವಣೆ ಬೇಕು, ಇದೆಲ್ಲರೂ ಬೇಡಿಕೆ. ಯಾವಾಗ ಸರ್ ಪತ್ರ ಬರ್ತಿದ್ದು? ಏನು ಹೈಕಮಾಂಡಿಂದ ಬಂದಿದೆಯಾ ಸರ್? ಇಲ್ಲ, ಇದು ಸುಮಾರು 4-5-6 ತಿಂಗಳಿಂದನೂ ಇವೆಲ್ಲ ನಡೀತಾ ಇದೆ. ಇದೆಲ್ಲವೂ ಕೂಡ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆಲೇ ಇದನ್ನೆಲ್ಲ CLP ಮೀಟಿಂಗ್ರಿ ನಾವು 2-3 ಸಭೆಯಲ್ಲೂ ಕೂಡ ಹೇಳಿದ್ದೀವಿ. ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀವಿ. ಸೂಕ್ತವಾದ ಸಮಯದಲ್ಲಿ ನಾವು ಅದನ್ನು ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ. ಸಚಿವರುಗಳು ಸ್ಪಂದನೆ ನೀಡ್ತಿಲ್ಲ ಸರ್ ಶಾಸಕರುಗಳಿಗೆ? ಕೆಲವರು ಇಲ್ಲ, ಕೆಲವರು ಸಿಗ್ತಾ ಇಲ್ಲ, ಕೆಲವರು ಸ್ಪಂದನೆ ನಡೀತಾ ಇಲ್ಲ ಅಂಥೇಳಿ ಇದು ಮಾಡ್ತಾರೆ. ನನಗೂ ಕೆಲವರು ನನಗೂ ಅಸಮಾಧಾನ ಇದೆ, ಇಲ್ಲ ಅಂತ ಇಲ್ಲ, ನನಗೂ ಅಸಮಾಧಾನ ಇದೆ. ನಾನು ಅವ್ರ ಹೆಸರು ಹೇಳೋಕ್ಕೂ ನಾನು ಇಷ್ಟಪಡಲ್ಲ.
ಕೆಲವರು ಚೆನ್ನಾಗಿ ನಮ್ಮ ಜೊತೆಲಿ ಕೆಲಸ ಮಾಡ್ತಾಯಿದ್ದಾರೆ, ಸ್ಪಂದನೆ ಮಾಡ್ತಾ ಇದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಕೂಡ ನಮ್ಮ ಕ್ಷೇತ್ರದ ಬಗ್ಗೆ ಅವ್ರು ಕಾಳಜಿ ವಹಿಸಿ ಸಹಾಯ ಮಾಡ್ತಾ ಇದ್ದಾರೆ. ನಾನು ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕೆಲವರು ಶಾಸಕರಿಗೆ ಕೊಡುವಂಥ ಗೌರವ ಕೊಡ್ತಾ ಇಲ್ಲ, ಶಾಸಕರ ಜೊತೆ ನಡ್ಕೊಳ್ಳುವಂಥ ರೀತಿ ಅವರು ನಡೀತಾ ಇಲ್ಲ. ಆ ಒಂದು ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಅದನ್ನು ಬೇಡಿಕೆಯನ್ನು ಇಟ್ಟಿದ್ದೀವಿ. ಇದಿಷ್ಟು ಕೂಡ ರಾಮನಗರ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.